ಇದಕ್ಕೆ ರಂಗ ಅಂತ ಕರಿತೀವಿ, ಅದಕ್ಕೆ ಭೂಮಿ ಅಂತ ಕರಿತೀವಿ. ಎರಡೂ ಸೇರಿದ್ರೆ ರಂಗಭೂಮಿ. ಹಿಂಗ ರಂಗಭೂಮಿಯಲ್ಲಿ ನಟನೆ ಮಾಡುವಂಥವ್ರು ಕಲಾವಿದರು. ಬಣ್ಣದ ಬದುಕು ಅಂತ ಕರಿತೀವಿ ಅದಕ್ಕೆ. ಸೊ ಇದು ಮನೆ, ಇದು ಮನಿ, ಅಡಿಗೆ ಮನೆ. ಮನೆ ಹಾಕಿದಾಗ ಮಡದಿ ಅಡಿಗೆ ಮಾಡ್ತಿರ್ತಾಳ. ಏನೇ ಮಾಡ್ತಾ ಇದೀಯ ಬಾರಿ, ರೊಟ್ಟಿ ಬಡಿಯಾಕತ್ತೀನ್ರಿ ಅಂತ ಬರ್ತಾರ ಅವ್ರು. ಇಲ್ಲಿಂದ ಬಂದಾಗ ಇಲ್ರಿ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಓದ್ತಾ ಇದ್ದೆ ಅಂತಾರ. ಇಲ್ಲಿಂದ ಬಂದಾಗ ಹೊರಗಡೆ ಹೋಗಿದ್ದೆ ಅಂತ ಹೇಳ್ತಾರೆ. ಈ ತರ ಈ 3 ಕಾನ್ಸೆಪ್ಟ್ಗಳು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಗ್ ಪರಿಚಯ ಇದೆ, ವೀಕ್ಷಕರ ಪರಿಚಯ ಆಗಲಿ, ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸುಭಾಷ್ ಕೆಂಚಗುಂಡಿ ಅಂತ ಸರ್. ಮೂಲತಃ ನಾನು ಗದಗ ಬೆಟಗೇರಿ ಅವನು. ಈ ನಾಟಕ ರಂಗಕ್ಕೆ ಬಂದು 5 ವರ್ಷ ಆಯ್ತು ಅಷ್ಟೇ. ಮೊದಲು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ತಂದೆ ತಾಯಿ ಸ್ವಲ್ಪ ವಯಸ್ಸಾದ್ಮೇಲೆ ಅವ್ರನ್ನ ನೋಡ್ಕೊಳ್ಬೇಕು ಅಂತ ಊರಿಗೆ ಬಂದು ಇಲ್ಲೇ ಸೆಟ್ಲ್ ಆದ್ರೆ. ಏನು ಮಾಡ್ತಿದ್ರಿ ಮೊದಲು ಬೆಂಗಳೂರಾಗ ಅಡ್ವರ್ಟೈಸಿಂಗ್ನಾಗ ಇದ್ದೆ ರೀ. ಡಿಸೈನಿಂಗ್ ವರ್ಕ್ ಮಾಡ್ತಿದ್ದೆ. ಅದು ಕಲಾ ಮಾಧ್ಯಮದವರು ಇಲ್ಲಿ ಒಂದ್ಸಲ ಇಂಟರ್ವ್ಯೂ ಮಾಡಿದಾಗ ಅದ್ರಾಗೂ ಹೇಳ್ಕೊಂಡೆ ನಾನು. ಆದ್ರೆ ಆ ಟೈಮ್ನಾಗ ಕೊರೋನಾ ಒಂದು ಸ್ಟಾರ್ಟ್ ಆಯ್ತು. ಸಾಫ್ಟ್ವೇರ್ಸ್ ಎಲ್ಲ ಅಪ್ಡೇಟ್ ಆದವು. ಆಮೇಲೆ ನಮ್ಮ ತಾಯಿ ಮತ್ತೆ ನಮ್ಮ ತಂದೆ ಆದ ತಕ್ಷಣ ಮತ್ತೆ ನಮ್ಮ ತಾಯಿಗೆ ಹಂಗಾಗಿ ಬಿಟ್ಟು ಬೆಂಗಳೂರ ಬಿಟ್ಬಿಟ್ಟೆ ಸರ್. ಬೆಂಗಳೂರೇ ಬಿಟ್ಬಿಟ್ರು ಆ ಕಾರಣ. ಬಿಟ್ಟು ಏನೋ ಒಂದು ಹಾಬಿಗೋಸ್ಕರ ಒಂದು ಪಾತ್ರ ಮಾಡಿದ್ದೀರಿ. ಹಾಬಿ ಅಂತಂದು ಎಲ್ಲೇ ಈ ಕಲ್ಲೂರು ಕಂಪ್ನಿ ಅಂತ ಐತ್ರಿ, ಕಲ್ಲೂರು ಕಂಪ್ನಿ ಮಂಟೇಶನ್ ಅವ್ರದ್ದು. ಅಲ್ಲೊಂದು ಮೇನ್ ವಿಲನ್ ಪಾತ್ರ ಮಾಡಿದೆ, ವಜ್ರಬಂಡಿ. ಆ ಪಾತ್ರಕ್ಕೆಲ್ಲರೂ ಚಲೋ ಮಾಡಿದೆ ಅಂತಂದು ಹುರುಪ್ ಕೊಟ್ಬಿಟ್ರು. ಆಮೇಲೆ ಸಾಕಷ್ಟು ಚೀರಾಟ ಚಲೋ ಆಯ್ತು ಥಿಯೇಟರ್ನಾಗ. ನೋಡ್ತಿದ್ದೆ, ಅಬ್ಬರಿಸ್ತೀರಿ. ಅಬ್ಬರಿಸೋದಕ್ಕೆ ಅದು ಏನಾಯ್ತು, ಎಲ್ಲ ಅಭಿಮಾನಿಗಳು ಹುಯಿ ಅನ್ನಕತ್ರು. ಹಾಗಾಗಿ ಇನ್ನಿದು ಮೈಯೊಳಗೆ ತೊಗೊಂಡಂಗೆ ಆತ್ರಿ. ಇನ್ನು ಮಾಡ್ಕೋತ ಹೋಗೋದು ನೋಡೋದು ಏನಾಗುತ್ತೆ ಅಂತೇಳಿ ಜೇವರಿಗೆ ರಾಜಣ್ಣವರು ನಮ್ಮ ಗುರುಗಳು ಆಗಬೇಕು, ಹಾಗೂ ನಮ್ಮ ಮಾಲಕರಾಗಬೇಕು, ನಿರ್ದೇಶಕರು ಆಗಬೇಕು, ರಚನೆಕಾರರು ಆಗಬೇಕು. ಅವ್ರ ಸಂಸ್ಥೆಯಾದ ಈ ವಿಶ್ವಜ್ಯೋತಿ ನಾಟ್ಯ ಸಂಘ ಜೇವರಿಗೆ ಅಂತ ಇದ್ರಾಗ ಸೇರ್ಕೊಂಡು 5 ವರ್ಷ ಆಯ್ತು ಸರ್. ಅವ್ರ ಡೈರೆಕ್ಷನ್ ಒಳಗೆ ಆಮೇಲೆ ನನ್ನ ಕೆಲವೊಂದು ಚಾಕಚಕ್ಯತೆಯನ್ನು ಅದ್ರಾಗ ತೋರಿಸ್ಕೊಂತ ಏನೋ ಅಲ್ಪ ಕಲೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಅದನ್ನು ತಾವು ಚೆನ್ನಾಗಿ ಮಾಡಿದ್ರಿ ಅಂದ್ರಿ, ಧನ್ಯವಾದಗಳು ತಮಗೆ. ಇಲ್ಲ, ಏನಾಗ್ತಿದೆ ಅಂತಂದರೆ ಭಾಳ ಖುಷಿಯಾಗೋದು ಒಂದು ವಿಚಾರ. ಕಲಾವಿದರು ಯಾವಾಗಲೂ 5 ವರ್ಷ ಒಂದೇ ಸಂಸ್ಥೆಯಲ್ಲಿ ಇರೋದು ಕೂಡ ಈಗಿನ ಕಾಲದಲ್ಲಿ ಕಷ್ಟ. ಏನೋ ಭಿನ್ನಾಭಿಪ್ರಾಯಗಳಿರುತ್ತೆ, ಏನೋ ಇರುತ್ತೆ. ಬಟ್ ನೀವು 5 ವರ್ಷ ಇದ್ದೀರಲ್ಲ, ಹಂಗೆ ನನ್ನ ನಂಬಿಕೆ ಭಾಳ ಪ್ರಮುಖವಾದ್ದು. ರಾಜಣ್ಣ ಅವ್ರ ಬಗ್ಗೆ ಏನು ಹೇಳ್ತೀರಿ? ರಾಜಣ್ಣ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ನಮ್ಗೆ ಒಂಥರ ಅನ್ನದಾತರು ಅಂತ ಹೇಳ್ಬೋದು. ಕೆಲವೊಂದು ಅವರು ಮನಸ್ಸು ಹೆಂಗಂದ್ರೆ ಮಗುವಿನ ಥರ ಸಿಟ್ಟು ಮಾಡ್ಕೊತಾರೆ. ಆದ್ರೆ 5 ನಿಮಿಷ ಇದ್ದದ ಅಷ್ಟೇ. ಬಟ್ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಸುಳ್ಳು ಅನ್ಬಾರ್ದು. ಈ ಸಂಸ್ಥೆ ನಡಿಬೇಕಂದ್ರೂ ಅವರೇ ಕಾರಣ. ಈಗ ಎಲ್ಲಿದ್ದಾರೆ ಅವರು? ಅವ್ರು ಬನಶಂಕರಿಲಿ ಇನ್ನೊಂದು ಕ್ಯಾಂಪ್ ನಡೀತಾ ಇತ್ತು, ಅಲ್ಲಿದಾರ್ರಿ. ನಮ್ಗೆ ಎಲ್ಲರ ಮಿಸ್ಟೇಕ್ಸ್ ಆದ್ರೆ ಕೆಲವೊಂದು ಮಾತುಗಳನ್ನು ಇವು ಬೇಡ ಕಟ್ ಮಾಡೋದು, ಆ ಥರದ್ದು. ಆಮೇಲೆ ಒಳ್ಳೆ ಡೈರೆಕ್ಷನ್ ಸರ್, ಆ ಡೈರೆಕ್ಷನ್ಗೆ ನಾವು ಮಾಡ್ಕೊತ ಬಂದ್ವಿ. ಕೆಲವೊಂದು ನಮ್ಮದು ಓನ್ ಕಾನ್ಸೆಪ್ಟ್ ಅಂತ ಇರುತ್ತಲ್ಲ ಸರ್, ಅದರೊಳಗೆ ಕೆಲವೊಂದು ನಾವು ಹಾಕ್ಕೊಂಡು ಏನೇನೋ ಮಾಡಿ ಒಂದು ಲೆವೆಲ್ಗೆ ತೊಗೊಂಡು ಹೊಂಟೇವೆ ಸರ್. ನಮಗೆ ರಾಜಣ್ಣ ಸರ್ ಭಾಳ ಹುರುಪು ಕೊಡ್ತಾರೆ ರೀ. ಸುಭಾಷ್ ಮಾಡು, ಇದು ಹಿಂಗೆ ಮಾಡು, ಹಂಗೆ ಮಾಡು ಅಂತ. ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ಲು ಮಾಡ್ಕೊಂಡಿವಿ. ಅದ್ರಾಗೂ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಹಾಕಕತ್ತೀವಿ ರೀ. ಅವರು 11-12 ನಾಟಕವನ್ನು ರಚನೆ ಮಾಡಿರಿ ಇಲ್ಲಿವರೆಗೂ. 11ರಿಂದ 14 ನಾಟಕಗಳು. ಅದರೊಳಗೆ ಯಶಸ್ವಿ ಕಂಡಂಥ ನಾಟಕ ಅಂದ್ರೆ ಕುಂಟು ಕೋಣ ಮೂಕು ಜಾಣ, ಭಾಳ ಯಶಸ್ವಿ ನಾಟಕ ರೀ. ಅದರೊಳಗೂ ಕಾಳೇಗೌಡನ ಪಾತ್ರ ನಿರ್ವಹಿಸೀನಿ. ಆಮೇಲೆ ಕೆಲವೊಂದು ಕುಂಟನ ಪಾತ್ರ ಅವೆಲ್ಲ ಕೊಟ್ಟು ನೋಡಿದರು. ಮಾಡ್ತೀವಿ ಸುಭಾಸ ಮಾಡು ಇರುವಂತ ಪಾಪ ಅವರು ಭಾಳ ಸಪೋರ್ಟ್ ಮಾಡ್ತಾರೆ. ಭಾಳ ಒಳ್ಳೆಯ ವ್ಯಕ್ತಿ, ನಮಗೋಸ್ಕರ ನಮ್ಮ ತಂದೆ ಸಮಾನರು. ಒಂದು ಪ್ರಶ್ನೆ, ಈ ಬರಹಗಾರರಿಗೆ ಮತ್ತು ಆರ್ಟಿಸ್ಟ್ಗೆ ಈ ಅವ್ರಿಗೇನು ಬರೀ ಸೀಳೆ ಚಪ್ಪಾಳೆಗೆ ಹೊಟ್ಟೆ ತುಂಬಿಸ್ಕೋಬೇಕಾ, ಅಥವಾ ನಿಜಕ್ಕೂ ಅವರಿಗೆ ಹೊಟ್ಟೆ ತುಂಬಿಸ್ಕೊಳ್ಳುವಷ್ಟು ಇಲ್ಲಿ ಇದೆಯಾ ದುಡಿಮೆ? ಇದೆ ಸರ್, ಆದ್ರೆ ಹೊಟ್ಟೆ ತುಂಬಿಸ್ಕೊಳ್ಳುವಷ್ಟು ದುಡಿಮೆ ಇದೆ. ಆದ್ರೆ ಎಂಥವ್ರಿಗೆ ಅಂದ್ರೆ ನಿಷ್ಠೆಯಿಂದ ಯಾವ ಚಟನೂ ಮಾಡದೆ ಇರಂಗೆ ಇಲ್ಲಿ ದುಡಿದ್ರೆ ಈ ಕಲಾ ಸರಸ್ವತಿ ಅವ್ರಿಗೆ ಒಲಿತಾಳ್ರಿ. ನನ್ನ ಕೆಲಸಕ್ಕೆ ನೀನು ನನ್ನ ಕೈಗೊಂಬೆಯಾಗಿರ್ಬೇಕು ಅಂತ ನೋಡಿ, ನೀವು ಬೇಕಾದ್ ಮಾಡಿ, ಆದ್ರೆ ನನ್ನ ಕೈ ಬಿಡ್ತಿದ್ರೆ ಸಾಕು. ನಿನ್ನ ಕೈಯಂತೂ ಬಿಡಲ್ಲ. ಆದ್ರ ನಿನ್ನಿಂದ ನನಗೀಗ ಬಹಳ ದೊಡ್ಡ ಕೆಲಸ ಆಗ್ಬೇಕಾಗಿತ್ತು. ಏನ್ ವಿಷಯ ಹೇಳಿ? ಚಟ್ನಿ ಹೊಡೆದ್ರಲ್ಲೇ ಮಾಡಿ ಮುಗಿಸ್ತೀನಿ. ನಾನ್ ನಿನಗೀಗ ಹೇಳುವಂತ ಕೆಲಸ
ನೀನು ಚಿಟ್ಕಿ ಹೊಡೆಯುವಷ್ಟೊಳಗೆ ಮಾಡಿ ಮುಗಿಸುವಂತದ್ದಲ್ಲ. ಮತ್ತೆ ನೀನು ನಾನು ನೆಪಕ್ಕೆ ಮಾತ್ರ ಮತ್ತೊಬ್ಬನ ಹೆಂಡತಿ ಆಗ್ಬೇಕು. ಈ ಸಿನಿಮಾ ಫೀಲ್ಡಿಗೆ ಬಂದರೆ ಅಲ್ಲಿ ತರಬೇತಿಗಳಂತಿದೆ, ಅದೊಂದು ಸಿಸ್ಟಮ್ ಬೇರೆ ನಡೆಯುತ್ತೆ. ನಾಟಕಗಳಲ್ಲಿ ಬರೀ ನೋಡೇ ಕಲಿಬೇಕಾಗುತ್ತೆ, ಇಲ್ಲಿ ಯಾರು ಗುರು ಇರೋದಿಲ್ಲ. ಅದನ್ನು ಹೇಗೆ? ಅದು ಹೇಗೆಂದ್ರೆ ಈಗ ನಮ್ಮ ಜೇವರ್ಗಿ ರಾಜಣ್ಣ ಅವರು ಸರ್ ಅದಾರಲ್ರಿ, ಇವರು ಒಳ್ಳೆಯ ಒಂದು ವಿದ್ಯೆ ಐತ್ರಿ ಅವರಲ್ಲಿ. ಅಂಥವ್ರ ಹತ್ರ ನಾವು ತಿಳ್ಕೊಳ್ಳೋದ್ರಿಂದ ತಪ್ಪೇನು ಇಲ್ರಿ. ಕಲಾವಿದರು ಕೆಲವೊಬ್ರು ಏನು ಮಾಡ್ತಾರೆ, ನಾವು ಬೆರಳು ಮಾಡಕ್ಕೆ ತಯಾರಿಲ್ಲ ಸರ್. ಯಾಕಂದ್ರೆ ಕಲಾವಿದ್ರು ಅಂದಮೇಲೆ ನಾವೆಲ್ಲ ಒಂದೇ. ಅದ್ರೊಳಗೆ ನನಗೆ ಗೊತ್ತೈತಿ ನಾ ಮಾಡ್ತೀನಿ ಅನ್ನೋದು ಬರಬಾರ್ದು ಯಾರಿಗೂ. ಅದು ಬಂತು ಅಂದ್ರೆ ಅದು ಅವ್ರು ಬೆಳೆಯೋಕ್ಕಾಗೋದಿಲ್ಲ ರೀ ಸರ್. ಈಗ ನೀವಿರ್ತೀರಿ, ಕಲಾವಿದರು ಬದಲಾಗ್ತಾ ಇರ್ತಾರೆ, ಇಬ್ಬರ ನಚರಿಗೆ ಕೋಆರ್ಡಿನೇಷನ್ ಬೇಕಾಗುತ್ತೆ. ಕೆಲವರು ತುಂಬ ಹೆಸರಾಂತ ನಟಿಯರು ಬಂದು ಬಿಡ್ಬೋದು ನಿಮ್ಮ ಮುಂದೆ. ಬಂದಾಗ ಆ ಥರದ್ದು ಏನು ಪರಿಣಾಮಗಳು ಬೀರುತ್ತೆ? ಪರಿಣಾಮಗಳು ತಕ್ಕ ಮಟ್ಟಿಗೆ ಮಾತ್ರ ಬೀರುತ್ತೆ ಸರ್. ಹೆಂಗಂದ್ರೆ ಈಗ ಅವರು ಬೇರೆ ಆರ್ಟಿಸ್ಟ್ಗಳನ್ನ ಹೆಚ್ಚಿನ ನಮಗಿನ ಇದ್ರೊಳಗೆ ಇರೋರನ್ನ ಕರೆಸ್ತಾರಲ್ರಿ, ಅವ್ರಿಗೆ ಪೇ ಮಾಡೋದು ಜಾಸ್ತಿ ಇರುತ್ತಲ್ಲ ಸರ್ ಪೇಮೆಂಟ್. ಅವರು ಕೆಲ ದಿನ ಮಾತ್ರ ಇರ್ತಾರೆ, ಅಂದ್ರೆ ಮಾಡ್ತಾರೆ, ಅವರು ಚೆನ್ನಾಗಿ ಮಾಡ್ತಾರೆ. ಬಟ್ ಅವ್ರಿಗೆ ರಂಗಭೂಮಿಗೂ ಅದಕ್ಕೂ ಸ್ವಲ್ಪ ಇದಾಗೋದಿಲ್ಲ. ಏನಂದ್ರೆ ಪೇಮೆಂಟ್ ಮಾಲಕರಿಗೂ ಪಾಪ ವಜ್ಜಾಗುತ್ತೆ ರೀ. ಹೀಗಾಗಿ ನಮ್ಮಂಥ ಒಂದು ಪೇಮೆಂಟ್ ನಮ್ಮಂಥ ಕಲಾವಿದ್ರನ್ನ ಸ್ವಲ್ಪ ರೆಡಿ ಮಾಡ್ತಾರೆ. ಅವರು ಚೆನ್ನಾಗಿ ರೆಡಿ ಮಾಡಿ ಅವರು ತಮ್ಮ ಸಂಸ್ಥೆ ಒಳಗೆ ಇಟ್ಕೊಂಡು ನಡೆಸ್ತಾರೆ. ಹಂಗಾಗಿ ಅಂತ ಏನು ಪರಿಣಾಮ ಬೀರುವುದಿಲ್ಲ, ದುಷ್ಪರಿಣಾಮ ಏನು ಬೀರುವುದಿಲ್ಲ ರೀ ಕಲಾವಿದ್ರ ಮೇಲೆ. ಅದೊಂದು ಒಳ್ಳೆ ಬೆಳವಣಿಗೆ ಅಂತಲೂ ಹೇಳ್ಬೋದು ಸರ್. ಮದುವೆ ಆಯಿತು ನಿಮ್ಮದು? ಮಕ್ಕಳ ಮದುವೆ ಆಗಿದೆ ಸರ್, 2 ಮಕ್ಕಳು ಇದ್ದಾವೆ. ಏನು ಓದ್ತಾರೆ? ಒಬ್ಬನು 7ನೇ ಪದನ್ ರೀ, ಇನ್ನೊಬ್ಬ 3 ಇಯರ್ಸ್ ಅದನ್ನ ಅಷ್ಟೇ. ಹೌದಾ? 3 ವರ್ಷ. ಓಕೆ. ಊರು ಬಿಟ್ಟು ಬರ್ತೀರಿ, ಎಷ್ಟು ದಿವಸ ನಡೆಯುತ್ತೆ ಕಂಪ್ನಿಗಳಿಗಿಂತ? ಇಲ್ಲಿ ಎಷ್ಟು ದಿವಸ ಇರ್ತೀರಿ? ಈಗ ಇಲ್ಲಿ ಈ ಕ್ಯಾಂಪ್ ಜಾತ್ರೆ ಅಂದ್ರೆ ಇದೊಂದು 15ರಿಂದ 20 ದಿವಸ ನಡೀತೈತೆ ರೀ. ಇಲ್ಲಿಂದ ಮತ್ತೆ ನೆಕ್ಸ್ಟ್ ಮೈಲಾರ, ಕೊಟ್ಟೂರು ಈ ಥರ ಜಾತ್ರೆಗಳು ಸ್ಟಾರ್ಟ್ ಆಗ್ತಾವ್ರಿ. ಇದು ಜಾತ್ರಾ ಸೀಸನ್ ಇದು. ಜೂನ್ವರೆಗೂ ಜೂನ್ ಮುಗಿದ್ಮೇಲೆ ಮಳೆಗಾಲ ಸ್ಟಾರ್ಟು. ಮಳೆಗಾಲದಲ್ಲಿ ಏನು ಮಾಡ್ತಾರೆ ರೀ ಮಾಲಕರು, ಒಂದೇ ಕಡೆ ಹಾಕಿಬಿಡ್ತಾರೆ. ಒಂದು 4-5 ತಿಂಗಳು ಒಂದೇ ಕಡೆ ಕ್ಯಾಂಪ್ ಇರುತ್ತೆ. ಅವಾಗ ಎಲ್ಲ ನಾಟಕಗಳನ್ನು ನಾವು ವೀಕ್ಲಿ ಆಗಿರ್ಬೋದು, ಒಂದು 15 ದಿವಸಕ್ಕೊಂದು, ತಿಂಗಳಿಗೊಂದು, 2 ತಿಂಗಳಿಗೊಂದು ಹಂಗೆ ಚೇಂಜ್ ಮಾಡ್ತಾನೆ ಇರ್ತೀವಿ. ಒಂದೇ ಅಂದರೆ ನಡೆಯುತ್ತೆ ಅಷ್ಟು ತಿಂಗಳು ನಾಟಕ ಒಂದೇ ಊರಲ್ಲಿ? ಹಾಂ ನಡೆಯುತ್ತೆ ಸರ್. ಒಂದೇ ಊರಲ್ಲಿ ಒಂದು 5-6 ತಿಂಗಳು ನಡೀತೈತೆ ರೀ. ಹೌದಾ? ಅಂದ್ರೆ ಅವಾಗ ಸ್ವಲ್ಪ ಸೀಸನ್ ಇರೋದಿಲ್ಲ ಅಲ್ರಿ, ಕಲೆಕ್ಷನ್ ಡೌನ್ ಇರ್ತೈತಿ. ಆದರೂ ಮಾಲಕರು ಬಿಡೋದಿಲ್ಲ ರೀ. ನಡೆಸ್ರಿ ನೀವು ಮುಂದೆ ನೋಡೋಣ ಅಂತಾರೆ. ಅವತ್ತಿನ ಖರ್ಚಾದರೂ ಅವತ್ತಿನ ಖರ್ಚು ಹಾಕಿ ಕೆಲವೊಬ್ರದ್ದು ಪೇಮೆಂಟ್ ಎಲ್ಲ ಆದ್ರೆ ನಮ್ದು ಮಾತ್ರ ಕ್ಲಿಯರ್ ಮಾಡ್ರಪ್ಪ. ಯಾರ್ದು ಪೇಮೆಂಟ್ 1 ರೂಪಾಯಿನೂ ನಿಲ್ಸಿಲ್ಲ ರೀ ರಾಜಣ್ಣವರು. ಈಗ ಜವಾಬ್ದಾರಿ ಯಾರು ಹೊತ್ಕೊಂಡಿದ್ದಾರೆ? ನೀಲಾ ಮೇಡಮ್ ಅವ್ರು ಹೊತ್ಕೊಂಡಿದ್ದಾರೆ. ನೀಲಾ ಮೇಡಮ್ ಅವರು. ಏನು ಹೇಳ್ತೀರಿ ಅವ್ರ ಬಗ್ಗೆ? ಅವರು ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ ರೀ. ನೀಲಾ ಮೇಡಮ್ ಅವರು, ಅವ್ರ ಅಂಡರ್ನಾಗ ನಾವು ಕೆಲಸ ಮಾಡಾಕತ್ತೀವಿ ರೀ. ಅವರು ತಂದೆಯವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತಾರೆ ರೀ. ನಾವು ರಾಜನವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ. ಹಾಗಾಗಿ ನಡ್ಕೊಂಡು ಹೊಂಟೈತೆ, ಚೆನ್ನಾಗೈತೆ ರೀ. ಏನು ಅಂತ ಏನು ತೊಂದರೆಗಳಿಲ್ಲ ರೀ. ಬಟ್ ಇಂಥದ್ದೇ ಸವಲತ್ತು ಸಿಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಇರೋದನ್ನ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ನೋಡ್ರಿ, ನಾವು ನಮ್ಗೆ ಒಳ್ಳೆ ನೆಲ ಇರೋದಿಲ್ಲ, ಅದ್ರ ಮೇಲೆ ಹಾಸ್ಕೊಂಡು ಹಂಗೆ ಮಲ್ಕೋತೀವಿ. ಕೆಲವೊಂದು ಎಕ್ಸಾಂಪಲ್ ತೋರಿಸ್ಬೋದಾ ನೀವು? ಹಾಂ ಬರ್ರಿ ಸರ್. ರೂಮ್ ಮಾಡ್ತೀವಿ ಕೆಲವೊಂದು ಕಡೆ. ಕೆಲವೊಂದು ವರ್ಕ್ಗಳು ಇರ್ತಾವೆ ಸರ್. ಹಾಂ, ನಂದು ಪ್ಯಾರಲಲ್ಲಿ ಡಿಸೈನಿಂಗ್ ವರ್ಕು ಮಾಡ್ತೀನಿ ನಾನು. ಹೌದಾ? ಕಂಪ್ಯೂಟರ್ ವರ್ಕ್ ಮಾಡ್ತೀನಿ. ಹಾಂ, ಅದನ್ನ ಯಾವಾಗ ಮಾಡ್ತೀರಿ? ಅದು ಈ ಥರ ಈಗ ಬಿಡು ಇರುತ್ತೆ ನೋಡ್ರಿ. ಈಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಬಿಡುವಿನ ಟೈಮ್ನಲ್ಲಿ ನಾನೇನು ಮಾಡ್ತೀನಿ, ಒಂದು ರೂಮ್ ಮಾಡ್ಕೊಂಡು ಅಲ್ಲೇ ಇಟ್ಕೊಂಡು ಲ್ಯಾಪ್ಟಾಪ್ನಾಗ ಮಾಡಿ ಕಳಿಸ್ತೀನಿ. ಓಹೋ, ಇಲ್ಲೇ 2 ಕೆಲಸ ಮಾಡ್ತೀರಿ ನೀವು? ಇಲ್ಲೇ ಮಲಗಿದ್ದು ನಾನೀಗ. ನಿಮ್ದು ಇದು ರೂಮು ಅಂತ ಅನ್ಕೋಬೋದು ನಾವು, ಅಲ್ಲ? ರೂಮ್ ಐತಿ ಸರ್ ಅಲ್ಲೇ, ನಾನು ಅಲ್ಲಿ ಹೋಗೋದಿಲ್ಲ. ನನಗೆ ರಂಗಭೂಮಿ ಅಂದ್ರೆ ತುಂಬ ಇಷ್ಟ. ಓಕೆ, ಇಲ್ಲೇ ಮಲಗೋದು ನಾನು ಜಾಸ್ತಿ ಇಷ್ಟಪಡ್ತೀನಿ. ಇಲ್ಲೇ ಒಂದು ಹಾಸ್ಕೊಂಡು ಮಲಗ್ತೀರಿ? ಇಲ್ಲೇ ಹಾಸಿ ಮಡಚಿನ ನೋಡ್ರಿ. ಸ್ನಾನ ಸರ್? ಸ್ನಾನ ಹೊರಗಡೆ ಮಾಡ್ಕೋತೀವಿ. ರೂಮ್ ಇರ್ತಾವೆ ಅಲ್ಲೇ, ಮಠದ ಹತ್ರ ರೂಮ್ ಅದಾವ್ರಿ, ಸ್ನಾನಗೃಹಗಳಂತಂದು. ಅಲ್ಲಿ ಹೋಗಿ ಸ್ನಾನ ಮಾಡ್ಕೋತೀವಿ. ಅಲ್ಲ ನೀವಾಯ್ತು, ಈ ಹೆಣ್ಮಕ್ಳು ಎಲ್ಲ? ಹೆಣ್ಮಕ್ಳಿಗೆಲ್ಲ ಅಲ್ಲಿ ಕಟ್ಕೊಂಡಾರ. ಹೌದಾ? ಒಂದು ತಗಡಿಂದ ಒಂದು ಇದು ಮಾಡ್ಯಾರ, ಅದ್ರೊಳಗೆ ಇರ್ತಾರೆ. ಭೂಮಿ ಜೀವನ ಅಂದ್ರೆ ಇದೆ ಸರ್. ಕಷ್ಟ ಇಲ್ಲಿ ಬಂದ್ರೆ ಕಷ್ಟ ರೀ. ಅದರ ಕಲೆನ ಮೆಚ್ಕೊಂಡು ಬಂದವ್ರಿಗೆ ಒಳ್ಳೆ ಇದು ಇದೆ. ಬಟ್ ಏನಂದ್ರೆ ಕಷ್ಟಪಡ್ಬೇಕು, ಭಾಳ ಕಷ್ಟ. ಬೆಂಗಳೂರಾಗ AC ರೂಮ್ನಾಗ ಇರೋದಕ್ಕೂ ಇಲ್ಲಿರೋದಕ್ಕೂ ಭಾಳ ವ್ಯತ್ಯಾಸ ಐತೆ ಸರ್. ಬೆಂಗಳೂರಲ್ಲಿ AC ರೂಮ್ನಾಗ ಕುಂತು ಕೆಲಸ ಮಾಡಿ ಬಂದೀವಿ. ಬಟ್ ಅದಕ್ಕಿಂತ ಇದೊಂಥರ ಜೀವನ. ಮೋಸ್ಟ್ಲಿ ನಿಮ್ಮನ್ನು ಈ ಸಿಳ್ಳೆ ಚಪ್ಪಾಳೆ ಕರ್ಕೊಂಡೋಗಿದೆ ಅಂತ ಅನ್ಸುತ್ತೆ. ಹಾಂ, ಸಿಳ್ಳೆ ಚಪ್ಪಾಳೆ ಒಂದಾಯ್ತು ಸರ್. ಆಮೇಲೆ ಕಲಾವಿದನಾಗಿ ನಾನು ಸ್ವಲ್ಪ ಏನಾದರೂ ಮಾಡ್ಬೇಕು ಅನ್ನೋದೊಂದು ಉದ್ದೇಶ ಇತ್ತು ಮೈಂಡ್ನಾಗ.
ಆ ಫಿಲಮ್ನಾಗೆಲ್ಲ ನೋಡ್ತಿದ್ವಲ್ಲ ವಜ್ರಮುನಿ ಅವರಾಗಿರ್ಬೋದು, ಆಮೇಲೆ ಪ್ರಭಾಕರ್, ಈ ಇನ್ನೂ ಸಾಕಷ್ಟು ಖಳನಾಯಕರು ಇದಾರಲ್ರಿ, ಅವ್ರು ನೋಡಿ ನಾನು ಇನ್ಸ್ಪೈರ್ ಆಗಿದ್ದೆ. ಹಾಗಾಗಿ ಏನೋ ಒಂದು ಅಲ್ಲಿ ಮಾಡಬೇಕು ಅಂತ ಬಂದ್ವಿ. ಅದು ಸ್ವಲ್ಪ ಕರ್ಕೊಂಡು ಹೊಂಟೈತಿ. ಬಟ್ ನೋಡೋಣ್ರಿ, ಇದ್ರದ್ದು ನಮ್ದು ನಂಟು ಯಾವಾಗ ಮುಗಿತೈತೆ ಗೊತ್ತಿಲ್ಲ. ಸಿನಿಮಾಕ್ಕೆ ಹೋಗ್ಬೇಕಂತ ಅನ್ಸಿದ್ದೀವಿ ಯಾವತ್ತು? ಹಾಂ, ಸಿನಿಮಾದ ಮೊನ್ನೆ ಒಂದು ಡೆತ್ ಸರ್ಟಿಫಿಕೇಟ್ ಅಂತ ಕರೆದಿದ್ರು ಸರ್. ಒಂದು ಸಣ್ಣ ಚಿಕ್ಕ ಪಾತ್ರ ಕೊಟ್ಟಿದ್ರು, ಮಾಡಿ ಬಂದೀನಿ. ಒಂದು ಕಾಲೇಜ್ ಕಲಾವಿದ ಅಂತಂದು ಅದ್ರಾಗ ಒಂದು ಸಣ್ಣ ಪಾತ್ರ ಕೊಟ್ಟಿದ್ರು, ರೆಫ್ರಿದು. ಬೆಂಗಳೂರಿಗೆ ಹೋಗಿ ಮೊನ್ನೆ ಶೂಟಿಂಗ್ ಮಾಡಿ ಬಂದ್ವಿ. ಹಿಂಗೆ ಸಣ್ಣ ಪುಟ್ಟ ಅಲ್ಲಿಯೂ ಕಲೆಗಳು ಸಿಗ್ತಾ ಇದ್ದಾವೆ ಸರ್. ಚಾನ್ಸ್ ಇದೆ ನಿಮ್ಮ ಮೇಕಪ್? ಹಾಂ, ಮೇಕಪ್ ರೂಮ್ ಸರ್. ಈ ಮೇಕಪ್ ಬಾಕ್ಸ್ ನಾವೇ ಓನಾಗಿ ಮೇಕಪ್ ಮಾಡ್ಕೋತೀವಿ. ಇದರಲ್ಲಿ 3 ಕಲರ್ ಇರ್ತಾವೆ ಸರ್. ಎಲ್ಲೋ, ಇನ್ನೊಂದು ರೆಡ್, ಇನ್ನೊಂದು ವೈಟ್ ಆಗುತ್ತೆ ಸರ್. ನಾವು ಇದೇ 3 ಕಲರ್ನಾಗ ಸ್ಕಿನ್ ಟೋನ್ ಮಾಡ್ಕೊತೀವಿ. ಸ್ಕಿನ್ ಟೋನ್ ಮಾಡ್ಕೊಂಡು ಅದನ್ನೇ ಅಪ್ಲೈ ಮಾಡ್ಕೋತೀವಿ. ಅದು ನ್ಯಾಚುರಲ್ ಆಗಿ ಕಾಣುತ್ತೆ ಸರ್. ಹೌದಾ? ಹಾಂ, ಇದಕ್ಕೆ ರಂಗ ಅಂತ ಕರಿತೀವಿ, ಅದಕ್ಕೆ ಭೂಮಿ ಅಂತ ಕರಿತೀವಿ. ಎರಡೂ ಸೇರಿದ್ರೆ ರಂಗಭೂಮಿ. ಹಿಂಗೆ ಭೂಮಿಯಲ್ಲಿ ನಟನೆ ಮಾಡುವಂಥವ್ರು ಕಲಾವಿದರು. ಬಣ್ಣದ ಬದುಕು ಅಂತ ಕರಿತೀವಿ ಅದಕ್ಕೆ. ತುಂಬಿದ ಗ್ರಹಗಳು ಒಂದ್ಸಲ ಇರುತ್ತೆ, ಕೆಲವು ಸಾರಿ ನೀವು ಅನ್ಕೊಂಡಂಗೆ ಇರಲ್ಲ. ಏನು ವ್ಯತ್ಯಾಸ ಆಗುತ್ತೆ ಪ್ರದರ್ಶನದ ಮೇಲೆ? ಏನಾದರೂ ಆಗುತ್ತಾ? ವ್ಯತ್ಯಾಸ ಬೀಳುತ್ತೆ ಸರ್. ಯಾಕಂದ್ರೆ ಆ ಒಂದು ಗ್ರೂಪ್ ಅವ್ರು ಏನು ಕೊಡ್ತಾರಲ್ರಿ, ಆ ಟೈಮ್ನೊಳಗೆ ಕಲಾವಿದರು ಡಿಫ್ರೆಂಟ್ ತಮ್ಮ ಕೆಲವೊಂದು ಮಾತುಗಳಲ್ಲಿ ಚಾಕಚಕ್ಯತೆಯನ್ನು ತೋರಿಸ್ತಾರೆ. ನಾವು ಸ್ವಲ್ಪ ಗ್ರೂಪ್ ಹಾಕೀವಿ, ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀವಿ ಅವ್ರಿಗೆ, ಇನ್ನೊಂದು ಸ್ವಲ್ಪ ನಮಗೂ ವೈಬ್ರೇಷನ್ ಆಗುತ್ತೆ. ಬಟ್ ಅದು ಆಡಿಯನ್ಸ್ ಇಲ್ಲ, ಏನಾಗುತ್ತೆ ಇಲ್ಲೊಲ್ಪ ಅಂತ ಸ್ವಲ್ಪ ಎಲ್ಲರೂ ಡಲ್ ಆಗ್ತಾರೆ, ಮ್ಯೂಸಿಕ್ ಡಲ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಲೋ ಆಗಿ ಹೋಗ್ತದೆ. ಬಟ್ ಅದು ಇನ್ನೊಂದು ಕಾರಣ ಆಗುತ್ತೆ ನೋಡಿ, ಅದು ಡಲ್ ಆಗಿದ್ದು ಈ ಮುಂದಿನ ಪ್ರದರ್ಶನಕ್ಕೆ ಮತ್ತೆ ಅವರೇ ಹಬ್ಬಿಸ್ತಾ ಹೋಗ್ತಾರೆ. ಹೋಗಿದ್ದಿಲ್ಲ, ಚೆನ್ನಾಗಿರಲಿ, ಚಲೋ ಇರಲಿಲ್ಲ, ಬಿಡಲಿ ಅದು ಅಂತ ಅವ್ರು ಹಿಂಗೂ ಆಗೋ ಚಾನ್ಸ್ ಇರುತ್ತಲ್ಲ? ಇರುತ್ತೆ ಸರ್. ಆದಷ್ಟು ನಾವು ಚೆನ್ನಾಗೇ ಪ್ರದರ್ಶನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಯಾವಾಗಾರ ಒಂದು ಸ್ವಲ್ಪ ಡಲ್ ಆಗುತ್ತೆ ಅಷ್ಟೇ. ಅಂದರೆ ನೀವು ಹೇಳೋದು ಕಾಮನ್ ಪ್ರದರ್ಶನಕ್ಕೆ ಏನು ತೊಂದರೆ ಇಲ್ಲ, ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇದು ಆಗ್ತದೆ, ಅಲ್ಲಿ ಎಕ್ಸ್ಟ್ರಾ ವೈಬ್ರೇಷನ್ ಬರುತ್ತೆ. ಆಮೇಲೆ ನಮ್ಮ ಎಸ್ಪೆಷಲಿ ನಮ್ಮ ವಿಶ್ವಜ್ಯೋತಿ ನಾಟ್ಯ ಸಂಘ ಈ ಜೇವರ್ಗಿ ಒಳಗ್ರಿ, ನಾವು ಎಲ್ಲ ಕಲಾವಿದರು ಹೆಂಗದೀವಿ ಅಂದ್ರೆ ರೀ, ಯಾರೂ ನಾಟಕನ ಕೆಡ್ಸಂಗಿಲ್ಲ ರೀ, ಕೆಡಿಸುವಂಥ ಪ್ರಯತ್ನ ಮಾಡಂಗಿಲ್ಲ. ಕೆಲವೊಬ್ಬರು ಕಲಾವಿದರು ಇದ್ರು ಮೊದಲು, ಈಗಿಲ್ಲ. ಈಗ ನಾವೇನು ಮಾಡ್ತೀವಿ, ಒಬ್ರಿಗೊಬ್ರು ಮಾತಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆಡಿಯನ್ಸ್ ಇರಲಿ ಇಲ್ಲದೇ ಇರಲಿ. ಯಾಕಂದ್ರೆ ನಮ್ಮ ಮಾಲಕರು ಹೇಳೋದೇನೆಂದ್ರೆ, 100 ರೂಪಾಯಿ ಕೊಟ್ಟವನು ದುಡ್ಡು ಕೊಟ್ಟ ಬಂದಿರ್ತಾನೆ. ಹಾಗಾಗಿ ನೀವೆಲ್ಲ ಕಲಾವಿದರು ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾರೆ ರಾಜಣ್ಣವರು. ಅವರೊಂದು ಗೈಡೆನ್ಸ್ ಮೇಲೆ ನಾವು ಚೆನ್ನಾಗಿ ಮಾಡ್ತೀವಿ ರೀ. ಅದಕ್ಕೆ ಆದಷ್ಟು ಕೆಡಿಸುವಂಥ ಪ್ರಯತ್ನ ಅಂತೂ ಮಾಡಂಗಿಲ್ಲ. 1 ಕೋಟಿ 1 ಕೋಟಿ ರೂಪಾಯಿ 80 ಲಕ್ಷ ರೂಪಾಯಿ ಕೊಟ್ಟಿ ಹಾಕಿನಿ, ಕೈಯಾಗ ಕೂಡ 10 ರೂಪಾಯಿ ಇಲ್ಲ. ಊರಿಗೆ ಕೀರ್ತಿ ಬರ್ತದೆ. ಅವ ದೊಡ್ಡ ಕಿಡ್ನಿ ಡಾಕ್ಟರ್ ಆಗಿ ಆಗ್ತಾನೆ. ಅವ್ನ ಜಳಕ ಮುಗಿತು ಅಂತ ಕಾಣಿಸ್ತೈತಿ. ಬಿಸಿ ಅಡಿಗೆ ಮಾಡ್ಕೊಡ್ತೀನಿ, ಅವ್ನ ಕರ್ಕೊಂಡು ಒಬ್ಬ ಹಣವಂತ ಏನು ಕಡಿಮೆ ಐತಿ ವಿಷಗಂಠಗ. ಕೈ ತುಂಬಾ ರೊಕ್ಕ ಐತಿ, ದೇವನಂತ ಮನೆ ಐತಿ. ಹಂಗೇನರ ಸುಖ ಬೇಕನಿಸಿದ್ರ ನನ್ನ ಸುಖದ ಸುಪ್ಪತ್ತಿಗೆ ಏರೋಕ ನನ್ನ ತಿರುಗಿ ತಡ್ಕನ್ ನಾವಿನೇನು ಅದ. ಮಾಂತಗೌಡ ಬಸನಗೌಡ ಬಿರಾದರ್ ಅಂತೇಳಿ, ಬಿಜಾಪುರ ಜಿಲ್ಲೆ ಮಧ್ಯಬಳ ತಾಲೂಕು ಮೈಲೇಶ್ವರ ಗ್ರಾಮ. ನಿಮ್ಮದು ಜರ್ನಿ ಹ್ಯಾಕ್ ಶುರುವಾಯಿತು, ಏನು ಕತೆ? ನಾವು 1982ರಲ್ಲಿ ಶಾಲೆ ಬಿಟ್ಟು ಮನೆಯಿಂದ ಹಂಗೆ ನಾಟಕ ಕಂಪನಿಗೆ ಹೋದಿವ್ರಿ. ಓಹೋ, ಹಾಂ. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ಅವಾಗ ಒಂದು 12 ವರ್ಷ ಇರ್ಬೇಕು. 12 ವರ್ಷ. ಹಾಂ. ಹೋಗಿ ಬಳ್ಳಾರಿಯಲ್ಲಿ ಕುಮಾರಸ್ವಾಮಿ ಅಂತ ಒಂದು ಕಂಪ್ನಿ ಇತ್ತು, ಒಡ್ಡರಬಂಡಿ ಬಳ್ಳಾರಿಯಲ್ಲಿ. ಆ ಕಂಪ್ನಿಯಲ್ಲಿ ಹೋಗಿ ಸೇರ್ಕೊಂಡಿವಿ. ಒಂದು ದಿವಸಕ್ಕೆ 2 ರೂಪಾಯಿ ಪಗಾರ ಕೊಡ್ತಾರೆ, ಗೇಟಿಗೆ ಇರ್ಬೇಕು. ಒಂದು ದಿವಸಕ್ಕೆ 2 ರೂಪಾಯಿ ಪಗಾರ. ಹಾಂ. 2 ಹೊತ್ತು ನಾಷ್ಟ ಊಟ ಕೊಡ್ತಿದ್ರು. ಅವಲ್ಲಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ಜರ್ನಿ. ಆಮೇಲೆ ಬರ್ತಾ ಬೇರೆ ಕಂಪ್ನಿಗಳಿಗೆಲ್ಲ ಹೋದೆವು. ಮಧ್ಯದಲ್ಲಿ ಮತ್ತೆ ಊರಿಗೆ ಹೋದೆ. ಬೇಡಪ್ಪ ಇದು ಏನಂತೇಳಿ ಊರಿಗೆ ಹೋಗಿ ಮತ್ತೆ SLC ಪಾಸ್ ಮಾಡಿ, ಆಮೇಲೆ ಮದುವೆ ಆದಮೇಲೆ ಮತ್ತೆ ಈ ರಂಗಕ್ಕೆ ಆರ್ಥಿಕ ತೊಂದರೆಯಿಂದ ಮತ್ತೆ ಈ ರಂಗಕ್ಕೆ ಬರಬೇಕಾಯ್ತು. ಎಕ್ಸ್ಪರ್ಟ್ ಆದರು. ಊರಲ್ಲಿ ಒಂದಿಷ್ಟು ಜಮೀನು ಗೌರ್ಮೆಂಟಿಗೆ ಹೋಯ್ತು. SC ಮನೆಗಳು ಕಟ್ಟಿಕೊಡೋ ಸಲುವಾಗಿ ಊರು ಮುಂದೆ ಇತ್ತು. ಜೀವನಕ್ಕೆ ಆಧಾರ ಆಗಿತ್ತು. 1 ಎಕರೆ 11 ಗುಂಟೆ, ಅದು ಕೋಟಿಗಟ್ಟಲೆ ಒಳದಿತ್ತು. ಅಂಥ ಜಮೀನು
ಎಮರ್ಜೆನ್ಸಿ ಒಳಗೆ ಹೋಗಿರ್ತೀವಿ ಅಪತ್ಯಂತರಕ್ಕೆ. ಹ್ಞೂ ಹಿಂಗಾಗಿ ಮತ್ತೆ ನಮ್ಗೆ ಅನಿವಾರ್ಯವಾಗಿ ಇದೇ ಆಯ್ಕೆ ಮಾಡ್ಕೊಂಡೆ ನಾನು. ಈಗ ಮ್ಯಾನೇಜರ್ ಇದು ಮಾಡ್ತೀರಿ ಪಾರ್ಟು ಮಾಡ್ತೀವಿ, ಪಾರ್ಟು ಮಾಡ್ತೀವಿ. ಮ್ಯಾನೇಜರ್ದು ಒಂದಿಷ್ಟು ದೊಡ್ಡ ಜವಾಬ್ದಾರಿ ಕೆಲಸ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಜವಾಬ್ದಾರಿ ಅಂತಂದ್ರೆ ಸರ್, ಏನೇ ಬಂದ್ರೂ ಒಂದು ತಾಳ್ಮೆಯಿಂದ ವರ್ತನೆ ಮಾಡ್ಬೇಕಾಗ್ತದೆ. ಇದಂಗೆ ನಾವಂತ ಒಂದು ಊರು ಬಿಟ್ಟು ಒಂದು ಊರಿಗೆ ಬಂದಿರ್ತೀವಿ. ಮತ್ತೆ ಜನ ಇದೇ ಥರ ಇರ್ತಾರಂತ ಹೇಳೋಕ್ಕಾಗಲ್ಲ. ಆ ಸಿಟ್ನರು ಇರ್ತಾರ, ಸೌಮ್ಯ ಮಾತಾಡೋರು ಇರ್ತಾರ. ಇವು ಉದಾಹರಣೆಗೆ ಹೇಳ್ಬೇಕಂದ್ರೆ ಬುಕ್ಕಿಂಗಲ್ಲಿ ಎಷ್ಟೇ ಫಾಸ್ಟ್ ಟಿಕೆಟ್ ಕೊಟ್ರು ಕೊಡಲಿ, ನಮ್ಮ ವಯಸ್ಸಿನ ತಕ್ಕ ಅವ್ರು ಮಾತಾಡೋದಲ್ಲ, ಬಡಬಡ ಕೊಡಲೇ ಅಂತ ಕರೀತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಎಲ್ಲ ಮಾಡಿ ಇದ್ರ ಮೇಲೆ ಈ ತಾಯಿ ನಮಗೆ ಅನ್ನ ಕೊಡೋದು. ನಾವು ಹೋಗಿ ಜಗಳಕ್ಕೆ ನಿಂತರ ನಡೆಯಂಗಿಲ್ಲ. ನಾವು ಹೋಗಿ ಜಗಳಕ್ಕೆ ಹೋದ್ವಿ ಅಂತ ಊರು ಜನರಲ್ಲಿ ಕರ್ಕೊಂಡು ಬರ್ತಾರೆ. ಈ ಸುಮಾರು ವರ್ಷಗಳಿಂದ ಇಲ್ಲೇ ಒಂದು ಸಿಗರೇಟ್ ಕಂಪ್ನಿ ಹಾಕಿದ್ರು. ಒಂದು ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಮಾಡ್ಕೊಂಡು ಊರು ಮಂದಿಯಲ್ಲಿ ಹೊಡ್ಯಾಕ್ತೀನಿ. ಅಯ್ಯೋ ಇದೇ ಊರಲ್ಲೇ ಇದೇ ಪ್ಲೇಸಲ್ಲಿ ಇಲ್ಲಿ ಬೆಲ್ ಜಾಗದಲ್ಲಿ ಅಲ್ಲಿ ಹಾಕಿದ್ದೇವೆ. ಚೂಡ ಮಾಡಿ ಕಿತ್ತಾಪತಿ ಅಂತ ಒಂದು ನಾಟಕ ಇತ್ತು. ಆ ಸಂದರ್ಭದಲ್ಲಿ ಒಂದು ಹುಡುಗ ಸುಮ್ಮನೆ ಪಂಚಾಯತ್ ಕೆಲಸ ಮಾಡ್ತಿದ್ದ. ಆ ಹುಡುಗ ಗಲಾಟೆ ಮಾಡಿಕೊಂಡು ಇಡೀ ತಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹುಡುಗ. ಅಂಥ ಸಂದರ್ಭದಲ್ಲಿ ಒಬ್ಬರು ಪಾತ್ರ ಬಿಡಿಸಿ ಅವ್ರ ಮನೆಗೆ ಕಳಿಸಿ ಹೊಳ್ಳಿ ಆ ಜಾಗಕ್ಕೆ ನಾವು ಪಾತ್ರ ಮಾಡಿ ಕಂಟಿನ್ಯೂ ಮಾಡಿ ಅದು ಕಲೆಕ್ಷನ್ ನೋಡ್ತೀವಿ ಹೌಸ್ಫುಲ್ ಇತ್ತು ಅಂತ. ಅವೆಲ್ಲ ಘಟನೆಗಳು ಇರ್ತಾವ್ರಿ ಇದರಲ್ಲಿ. ಮನೇಲಿ ದುನಿಯಾ ಮಾಡಿದ್ರು ನನಗೆ ಇಷ್ಟ ಆಗುತ್ತೆ. ಸುಮ್ಮನೆ ಇಲ್ಲಿ ಬಂದರೆ ಒಂದು ಮೈಂಡಿಗೆ ಇದಾಗ್ತದೆ. ಎಷ್ಟು ಪ್ರದರ್ಶನ ನಡೆಯುತ್ತೆ ದಿವಸ ಇಲ್ಲಿ? ದಿನಕ್ಕೆ ಇಲ್ಲಿ 2 ಪ್ರದರ್ಶನ ಇರ್ತಾವ್ರಿ. ಈ ಜಾತ್ರೆ ಸೀಸನ್ನೇ 3 ಪ್ರದರ್ಶನ, 4 ಪ್ರದರ್ಶನ ಆಗ್ತವೆ. ಯಾವಾಗ ಬೆಳಿಗ್ಗೆ ಶೋ ಎಷ್ಟು ಗಂಟೆಗೆ ಶುರು ಆಗುತ್ತೆ? ಬನಶಂಕರಿ ಜಾತ್ರೆ ಒಳಗೆ ಎರಡು ಮಧ್ಯಾಹ್ನ 2:30 ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲಿ ಕೊಪ್ಪಳ ಜಾತ್ರೆ ಒಳಗೆ 6 ಗಂಟೆ 15 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ. 6ರಿಂದ 9, 9ರಿಂದ 12, 12ರಿಂದ 1. ಇನ್ನೂ ಆಡಿಯನ್ಸ್ ಏನಾರು ಬಂದ್ರೆ 1ರಿಂದ 4 ಗಂಟೆ ಬೆಳಗಿನವರೆಗೂ ಸ್ಟಾರ್ಟ್ ಆಗುತ್ತೆ ಸರ್. ಹೌದು. ಹೆಂಗೆ ಪ್ರತಿ ಶೋಗೆ ಮತ್ತೆ ಹೇಗೆ ಎನರ್ಜಿ ತಗೋತೀರಿ? ಎನರ್ಜಿ ಅಂದ್ರೆ ಇದೆ ರೀ, ನೀರು ಕುಡಿಬೇಕು, ಎನರ್ಜೆಟಿಕ್ ಆಗಿರ್ಬೇಕು. ಇಲ್ಲಿ ಬೋರ್ಡಿಂಗ್ನಾಗ ಸ್ವಲ್ಪ ನಾಷ್ಟ ಅದು ಇದು ರೆಡಿ ಮಾಡ್ತಾರೆ. ಅದನ್ನು ತಿನ್ನೋದು ಮತ್ತೆ ನಮಗೇನು ಬೇಕು ನಾವು ಸ್ನ್ಯಾಕ್ಸ್ ಅಂತೇಳಿ ಈ ಕಳ್ಳೆಕಾಯಿ ಅಂತಾರೆ ಬೆಂಗಳೂರು ಸೈಡ್, ನಮ್ಮ ಕಡೆ ಶೇಂಗಾ ಅಂತೀವಿ, ಶೇಂಗಾ ಚಿಕ್ಕಿ ಅಂತ ತಿಂದು ಎನರ್ಜಿ ತಗೋತೀವಿ, ಸ್ವೀಟ್ ತಿಂದು. ಅದ್ಭುತ ನಿಮ್ದು. ಬರ್ರಿ ಮತ್ತೇನಿದೆ ಇಲ್ಲಿ ನೋಡುವಂಥದ್ದು, ಏನು ತೋರಿಸ್ತೀರಿ? ನಿಮ್ದ್ರಲ್ಲಿ ನೋಡ್ತಿದ್ದೆ ಸಡನ್ ಆಗಿ ಗಾಡಿನೇ ಬಂದ್ಬಿಡ್ತು, ಬುಲೆಟೇ ಬಂದ್ಬಿಡ್ತು. ದಾನವಂತನ ಪಾತ್ರ ಸರ್. ದಾನವಂತ ಅಂದರೆ ಅಪ್ಪ ಸಂಧ್ಯಾಗ ಮಗಳು ಮಂದ್ಯಾಗ ಅಂತೇಳಿ ಆ ಒಂದು ನಾಟಕದೊಳಗೆ ವಿಲನ್ ಪಾತ್ರ ಮಾಡಿದ್ದೆ ಸರ್. ಹೆಚ್ಚು ನನಗೆ ವಿಲನ್ ಪಾತ್ರನೇ ಕೊಡ್ತಾರೆ. ಇದ್ರೊಳಗೆ ಅಷ್ಟೇ, ಈ ನಾಟಕದೊಳಗೆ ವಿಷಕಾಂತ ಅದು ವಿಲನ್ ಸರ್. ಓಕೆ. ಇದು ನಿಮ್ಮ ರಂಗ ಸಜ್ಜಿಕೆ? ಸರಿ ಸರಿ. ಓಕೆ. ಈ ರಂಗ ಸಜ್ಜಿಕೆ ಸರ್, ಇದರೊಳಗಡೆ ಈಗ 3 ಮೈಕ್ ಇರ್ತಾವೆ. ಅಲ್ಲಿ ಲೈಟಿಂಗ್ಸ್ ಅಂತ ಇರುತ್ತೆ ಸರ್. ಲೈಟಿಂಗ್, ಆಡಿಯೋ ಎಲ್ಲ ಒಬ್ಬನ ಕಂಟ್ರೋಲ್ ಮಾಡ್ತೀವಿ ಸರ್. ಇಲ್ಲಿ ಒಬ್ಬರು ಕಂಟ್ರೋಲ್ ಮಾಡಿ ಒಬ್ಬನ ಅಂಡರ್ನಾಗ ಇರ್ತಾವ್ರಿ. ಲೈಟಿಂಗ್ ಪ್ಲಸ್ ಆಡಿಯೋ, ಮ್ಯೂಸಿಕ್ ಹಿಂಗೆ ಆಡಿಯೋ ಕಂಟ್ರೋಲ್ ಇರುತ್ತೆ ಸರ್. ಅಲ್ಲಿ ಮ್ಯೂಸಿಕ್ ಬಾರಿಸೋರು ಇರ್ತಾರೆ ಇಬ್ಬರು. ನಾವಿಲ್ಲಿ ಪ್ರದರ್ಶನ ಮಾಡ್ತೀವಿ ಸರ್. ಇವೆಲ್ಲ ನಮಗೆ ಇದು ಬಂದ್ಬಿಟ್ಟು ಇದು ಮನಿ ಸೀನ್ ರೀ. ಇದು ಮನಿ ಸೀನ್ ಅಂತ ಬಂದಾಗ ಇಲ್ಲಿ ಅಡಿಗೆ ಮನಿ ಅಂತ ಇರ್ತೈತಲ್ಲ ಸರ್, ಆ ಕಡೆ ಬೆಡ್ರೂಮು, ಅಡಿಗೆ ಮನಿ, ಈ ಥರ ರೂಮ್ಗಳು ಈ ಕಡೆ ಬಂದ್ರೆ, ಇಲ್ಲಿಂದ ಬಂದ್ರೆ ಒಳಗಡೆಯಿಂದ ಬಂದಂಗ, ಇಲ್ಲಿಂದ ಬಂದ್ರೆ ಪೂರ್ತಿ ಮನಿ ಹೊರಗಡೆಯಿಂದ ಬಂದಂಗ. ಹಿಂಗೆ 3ರಲ್ಲಿ ಹಿಂಗಿದೆಯಾ? 3ರಲ್ಲಿ ಒಂದು ವ್ಯತ್ಯಾಸಗಳಿದೆ, ಜಾಸ್ತಿ ಜನರಿಗೆ ಗೊತ್ತಿಲ್ಲ ಅದು. ಹೌದಾ? ಸೊ ಇದು ಮನೆ, ಇದು ಮನಿ ಅಡಿಗೆ ಮನೆ ಹಾಕಿದಾಗ ಮಡದಿ ಅಡಿಗೆ ಮಾಡ್ತಿರ್ತಾಳ. ಏನೇ ಮಾಡ್ತಾ ಇದೀಯ ಬಾರಿ, ರೊಟ್ಟಿ ಬಡಿಯಾಕತ್ತೀನ್ರಿ ಅಂತ ಬರ್ತಾರ ಅವ್ರು. ಇಲ್ಲಿಂದ ಬಂದಾಗ ಇಲ್ರಿ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಓದ್ತಾ ಇದ್ದೆ ಅಂತಾರ. ಇಲ್ಲಿಂದ ಬಂದಾಗ ಹೊರಗಡೆ ಹೋಗಿದ್ದೆ ಅಂತ ಹೇಳ್ತಾರೆ. ಈ ತರ ಈ 3 ಕಾನ್ಸೆಪ್ಟ್ ಇವು ಸೇಮ್. ಇವು ದರ್ಬಾರ್ ಸೀನ್ ಅಂತ ಹೇಳ್ತೀವಿ ಸರ್. ಬಟ್ ಇವು ಹಿಂದಿನ ಟೈಮ್ನೊಳಗೆ ನಮ್ಮ ರಾಜಣ್ಣ ಅವ್ರ ಸರ್ ಏನ್ ಹೇಳ್ತಿದ್ರಿ, ಇವು ಚೇಂಜ್ ಇರ್ತಿದ್ವಂತ್ರಿ, ಮನಿಗೆ ಬೇರೆ ಇರ್ತಿತ್ತಂತ್ರಿ, ಇದಕ್ಕ ಜಂಗಲಿಗೆ ಬೇರೆ ಇರ್ತಿತ್ತಂತ. ಅವು ಎಲ್ಲವೂ ಸರದು ಮಾಡ್ತಿದ್ರಂತ. ಈಗ ಪರ್ದೆ ಎಳೆಯೋರು ಅವರೆಲ್ಲ ಸರ್ಸೋರು ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅದು ದರ್ಬಾರ್ ಒಂದೇ ಇಟ್ಟಿರ್ತಾರಂತ. ಇವು ಸೀನರಿ ಅಂತ ಹೇಳ್ತೀವಿ ಸರ್. ಇವು ಸೀನ್ ಬೈ ಸೀನ್ ಚೇಂಜ್ ಆಗ್ತಾ ಇರ್ತವೆ. ಅದು ಮನೆ ಸೀನು, ಇದು ಜಂಗಲ್ ಸೀನು,
ಜಂಗಲ್ ಸೀನ್ ಬಂದಾಗ ಮಾತಾಡುವಂಥ ಮಾತುಗಳು. ಇಲ್ಲಿ ರಸ್ತಾದೊಳಗೆ ಕಾಮಿಡಿ ಹೆಚ್ಚಿಗೆ ರಸ್ತಾದೊಳಗೆ ಮೀಟ್ ಆಗ್ತಾರೆ ಕಾಮಿಡಿ ಮಾಡೋರು. ಅವ್ರದ್ದು ಹೆಚ್ಚು ರಸ್ತಾದೊಳಗೆ ಇರ್ತೈತಿ. ಮನಿ ಸೀನ್ ಒಳಗೂ ಇರ್ತೈತಿ ಅವ್ರದ್ದು. ಮನಿ ಸೀನ್ ಬಂದಾಗ ಅವ್ರದ್ದೊಂದು ಮನೆ ಚೇಂಜ್ ಇರ್ತೈತಿ ರೀ. ನಮ್ಮದು ಟ್ರ್ಯಾಜಿಡಿ ಮಾಡೋರ್ದು ಮನೆ ಒಂದು ಚೇಂಜ್ ಇರುತ್ತೆ. ಶ್ರೀಮಂತನ ಮನೆ ಆಗಿರ್ಬೋದು, ಇಲ್ಲ ವೇಶ್ಯಗಾರಿಕೆ ಮಳೆ, ಆ ಥರ ಮನೆಗಳು. ಇದು ವೇಶ್ಯ ಕಾನ್ಸೆಪ್ಟ್ನಾಗ ಮಾಡಿದ್ರು ಇದು ಮನೆ. ಹೌದಾ? ಹ್ಞೂ ರೀ. ಓಕೆ. ಒಂದು ಅಕ್ಕ ಅಂಗಾರ ತಂಗಿ ಬಂಗಾರ ಅಂತಂದು ಒಂದು ನಾಟಕದಲ್ಲಿ ಆ ಒಂದು ಅವಳು ಒಂದು ಮಗಳು ಬೇರೆ ಕಡೆ ಒಳ್ಳೆಯವನ ಕೈಯಾಗಿ ಸಿಕ್ಕಿರ್ತಾವೆ. ಇನ್ನೊಬ್ಬಾಕಿ ಮಗಳು ಈ ವೇಶ್ಯಾವಾಟಿಕೆ ನಡೆಸೋ ಇರ್ತಾನೆ ರೀ, ಅವನ ಕೈಯಾಗಿ ಸಿಕ್ಕಿರ್ತಾಳೆ. ಆ ಟೈಮ್ನಲ್ಲಿ ವೇಶ್ಯಾವಾಟಿಕೆ ತೋರಿಸೋ ಆ ಹೆಣ್ಮಗಳದ್ದು ಸೀನ್ ತೋರ್ಸಕ್ಕಂತೇಳಿ ಮಾಡಿದಂಥ ಇವು ಪ್ಲಾಟ್ಗಳು. ಅಂದರೆ ಬರೆಸ್ತೀರಿ ಇವನ್ನ? ಹಾಂ, ಇದು ಪ್ರಿಂಟ್ ಹಾಕ್ಸ್ಯಾರ ರೀ ಮಾಲಕರು. ಕೆಲವೊಮ್ಮೆ ಏನಾಗ್ತದೆ, ಈಗ ಬರೆಯೋರು ಕಡಿಮೆ ಆಗ್ಯಾರ ಸರ್. ಈಗ ಸೀನ್ರಿ ಬರೆಯೋರು ಕಡಿಮೆ ಆಗ್ಬಿಟ್ಟಾರ. ಹಿಂಗಾಗಿ ಕೆಲವೊಂದು ಈ ಥರದ ಸೀನ್ಗಳು ಬೇಕಾದಾಗ ನಾವು ಪ್ರಿಂಟ್ ಹಾಕಿಸ್ಬಿಡ್ತೀವಿ ಸರ್. ಈ 2 ದಿವಸ ನಿಮ್ಗೆ ಹೌಸ್ಫುಲ್ ಆಗಿತ್ತಾ? ಹಾಂ, ಆಗಿತ್ತು ಸರ್. ನಿನ್ನೆ 1,80,000 ಆಗೈತೆ ಅಂತ ರೀ. ಹೌದಾ? ಶೋ ಸೇರಿ 3 ಶೋ ಸೇರಿ. ಹಾಂ, ಒಳ್ಳೆ ಇದು ಅದು ಒಳ್ಳೆ ಅಮೌಂಟ್ ಅಲ್ವಾ? ಒಳ್ಳೆ ಅಮೌಂಟ್ ಅಂದರೂ ಮಾಲಕರಿಗೆ ಅದರಿಂದ ಜಾಸ್ತಿ ಏನು ಲಾಭ ಇರೋಂಗಿಲ್ಲ ಸರ್. ಎಷ್ಟು ಆಗ್ಬೇಕಂದ್ರೆ ಇದರಲ್ಲಿ ಇವ್ರು ಇರ್ತಾರೆ ಸರ್, ಷೇರುದಾರರು ಇರ್ತಾರೆ ಸರ್, ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರೆ. ಕಾಂಟ್ರಾಕ್ಟರ್ಸ್ ಅವ್ರಿಗೆ ನೆಲ ಬಾಡಿಗೆ, ಆಮೇಲೆ ಕರೆಂಟ್ ಬಿಲ್ಲು, ಇವೆಲ್ಲ ಭಾಳ ಕಷ್ಟ ಇರುತ್ತೆ. ಅಲ್ಲ, ಇದು ಯಾರು ಷೇರ್ದಾರ? ಯಾರು ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರೆ ಸರ್. ಅವರು ಪಾರ್ಟ್ನರ್ಶಿಪ್ ಮಾಡಿಕೊಂಡು ನನಗೆ ಎಷ್ಟು ಬೇಕು, ನಿನಗೆ ಈ ಜಾಗದ ಹಿಡಿದವರು, ಲೈಸೆನ್ಸ್ ಮಾಡಿಸಿದವರು, ಅವರೆಲ್ಲ ಇರ್ತಾರೆ ಸರ್. ಓ ಹೌದಾ? ಒಳಗಡೆ ಇರುತ್ತೆ ಸರ್, ಅದೆಲ್ಲ ಮಾಲಕರು ಹೇಳ್ತಿರ್ತಾರೆ ನಮಗೆ. ಶಿವ ಹಿಂಗೇನು ಬಂದು ಯಾರೋ ಕೊಟ್ಟರು ಹಂಗೆಲ್ಲ ಇರಲ್ಲ? ಹಂಗೆಲ್ಲ ಇರಲ್ಲ ಸರ್. ಇದರೊಳಗೂ ಸ್ವಲ್ಪ ಅವ್ರಿಗೂ ತೊಂದರೆಗಳಿರುತ್ತೆ ಸರ್ ಮಾಲಕರಿಗೆ. ಅವೆಲ್ಲ ತೊಂದರೆಗಳನ್ನು ನೀಗಿಸ್ಕೊಂಡು 30 ಜನ ಕಲಾವಿದರನ್ನ ಹೇಳ್ಕೊಂಡು ಹೋಗ್ಬೇಕು ಮಾಲಕರು. ಒಂದು ಶೋ ಈಗ ನೋಡ್ತಾ ಇದೀವಿ, ಇದು ಫುಲ್ ಆದ್ರೆ ಎಷ್ಟು ಅಮೌಂಟ್ ಇರುತ್ತೆ? ಅದೇ ಸರ್, ಒಂದು ಚೇರ್ ಮೇಲೆ ಇರ್ತಾವೆ ಸರ್. 120 rupees ಪರ್ ಚೇರ್. ಫುಲ್ ಆತಂದ್ರೆ ಒಂದು 500-600 ಚೇರ್ ಇರುತ್ತೆ. ಒಂದು 60-70 ಸಾವಿರ ಒಂದು ಶೋಕ್ಕೆ ಹಿಂಗಾಗ್ತದೆ ಆಗುತ್ತೆ. ಬಟ್ ಜಾತ್ರೆ ಟೈಮಲ್ಲಿ ಆಗುತ್ತೆ. ಈ ಒಳ್ಳೆ ನಾಟಕಗಳನ್ನು ಕೊಟ್ಟರೆ ಆಗುತ್ತೆ ಸರ್. ಈಗ ನಮ್ಮ ಮಾಲಕರು ಒಳ್ಳೊಳ್ಳೆ ನಾಟಕಗಳನ್ನು ಬರೀತಾರೆ. ನಿನ್ನೆ ನೋಡ್ರಿ ಎಲ್ಲ ಆಡಿಯನ್ಸ್ ಚೆನ್ನಾಗಿ ಹೊಗಳಿ ಹೋದ್ರು, ಮಸ್ತ್ ಐತ್ರಿ ನಾಟಕ, ಮಸ್ತ್ ಐತಿ ಅಂತ. ಆ ಥರ ಒಳ್ಳೆ ನಾಟಕಗಳನ್ನು ಬರೀಬೇಕು ನಮ್ಮ ಮಾಲಕರು ಬರೀತಾರೆ. ಹೆಂಗೆ ನಿಮ್ಮ ನಾಡಿ ಮಿಡಿತ ಮೊದಲನೇ ಸಾರಿ ಪ್ರಯೋಗಕ್ಕೆ ತರ್ತಿರಲ್ಲ ನೀವು, ಪ್ಲ್ಯಾನ್ ಮಾಡಿ ಹೊಸ ನಾಟಕ? ಹಾಂ ಸರ್. ಪಲ್ಸ್ ಹೆಂಗೆ ಗೊತ್ತಾಗುತ್ತೆ ಇದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅಂತ? ಮಾಲಕರು ಅದಕ್ಕೆ ನಮ್ಮ ರಾಜಣ್ಣ ಸರ್, ಅವ್ರಿಗೆ ಆಡಿಯನ್ಸ್ ನಾಡಿ ಮಿಡಿತ ಗೊತ್ತೈತೆ ಸರ್. ಇದೇ ರೀತಿ ಕೊಟ್ಟರೆ ಹಿಂಗೆ ಆಗುತ್ತೆ ಇದು ನಾಟಕ ಅಂತೇಳಿ ಅವರು ಸ್ಟಾರ್ಟಿಂಗ್ ನಮಗೆಲ್ಲ ಪ್ರಾಕ್ಟೀಸ್ ಮಾಡಿಸೋ ಹೊತ್ನಾಗ ಕೆಲವೊಂದು ಕಲಾವಿದರು ಇದು ವರ್ಕೌಟ್ ಆಗುತ್ತೆ ಇಲ್ರಿ ಅಂತ ಹೇಳ್ತಾರೆ. ಇಲ್ಲ, ಆಗುತ್ತೆ, ಇದು ಮಾಡ್ರಿ ನೀವು ಅಂತಾರೆ. ಅದನ್ನ ಈ ರೀತಿ ಮಾಡಿದ್ರೆ ಆಗುತ್ತೆ ಅಂತ ಅವ್ರು ಗೈಡೆನ್ಸ್ ಮಾಡ್ತಾರೆ ಸರ್, ಡೈರೆಕ್ಷನ್ ಮಾಡ್ತಾರೆ. ಆ ಡೈರೆಕ್ಷನ್ ಎಲ್ಲ ಮಾಡಿದಂಥ ನಾಟಕಗಳು ಇವತ್ತವರೆಗೂ ಫೇಲ್ ಆಗಿಲ್ಲ ಸರ್. ಚೆನ್ನಾಗಿ ಕೂತ್ಕೊಂಡಿದ್ದಾವೆ. ಆಮೇಲೆ ಚೆನ್ನಾಗೂ ಬರೀತಾರೆ, ಒಳ್ಳೆ ರಚನೆಕಾರರು, ಒಳ್ಳೆ ನಮ್ಗೆ ಗೈಡ್ ಮಾಡ್ತಾರೆ ರೀ. ನಮಗೂ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಒಟ್ಟಿಗೆ ನಾಟಕದಿಂದ ಇಷ್ಟು ಕತೆ ಇದೆ ನೋಡ್ರಿ. ನಾವು 2 ಗಂಟೆ ನೋಡಿ ಚಪ್ಪಾಳೆ ತಟ್ಟಿ ಹಾಂ ಸರ್, 2.5 ಗಂಟೆ ನೀವು ಹೋಗ್ತೀರಿ ಸರ್. ನಾವು ಒಂದು ಈ ನಾಟಕನ 1 ವಾರದೊಳಗೆ ಕುಂದಿರ್ಸಿವ್ರಿ. ಕೆಲವೊಂದು ನಾಟಕಗಳು 1 ತಿಂಗಳ ಪ್ರಾಕ್ಟೀಸ್ ಹೋಗ್ತಾವ್ರಿ. ಮಾಲಕರು ಪಾಪ ಅವ್ರು ಮುಂದೆ ನಿಂತು ಅವ್ರಿಗೆ ಸ್ವಲ್ಪ ತ್ರಾಸಿದ್ರು ಸದ್ಯಕ್ಕೆ ನಿಂದಿರ್ತಾರೆ, ನಿಂತು ಹೇಳ್ಕೊಡ್ತಾರೆ. ಈಗಿನ ಟೈಮ್ನೊಳಗೆ ಅಂಥ ಒಳ್ಳೆ ಡೈರೆಕ್ಷನ್ ಮಾಡುವಂಥವ್ರು ಯಾರೂ ಇಲ್ಲ ಸರ್. ಒಳ್ಳೆ ಡೈರೆಕ್ಷನ್ ಮಾಡಿದ್ರು ಅಂದ್ರೆ ನಾಟಕ ಸಕ್ಸಸ್ ಆಗ್ತಾವೆ. ಅದರಲ್ಲಿ ನಮ್ಮ ಜೇವರ್ಗಿ ರಾಜಣ್ಣ ಸರ್ ಪ್ರಥಮರು ಅಂತ ಹೇಳ್ಕೊಂಡು ಹೆಮ್ಮೆ ಪಡ್ತೀನಿ.